ನಾನು ಮಾಡಿರುವ ಹಳೆಯ ಒಂದು 4-5 ವಿಡಿಯೋಗಳನ್ನು ನೋಡಿದ ನಂತರ ಬಹಳಷ್ಟು ಜನ ಸರ್ ನೀವು 180 ಡೇಸ್ ಆದ ನಂತರ ಸೂಸೈಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಗೇನಾದರೂ ಪ್ರಾಬ್ಲಮ್ ಇದೆನಾ, ಹೆಲ್ತ್ ಇಶ್ಯೂಸ್ ಇದೆನಾ, ಅಥವಾ ಏನಾದರೂ ಇದ್ದರೆ ಹೇಳಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಮತ್ತು ನೀವು ಸೂಸೈಡ್ ಮಾಡ್ಕೋಬೇಕಂತೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀರಾ, ಮತ್ತು ನೀವೇ ತಿಳಿದವರಾಗಿ ಸತ್ತರೆ ಹೇಗೆ, ನಮಗೂ ಕೂಡ ಸುಸೈಡಲ್ ಥಾಟ್ಸ್ಗಳು ಬರ್ತಾ ಇವೆ, ಇದರಿಂದ ಓವರ್ಕಮ್ ಮಾಡೋದು ಹೇಗೆ ಅಂತೇಳಿ ಈ ರೀತಿ ಸಾವಿರಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದಕ್ಕಾಗಿ ನಾನು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ಲಾರಿಫಿಕೇಷನನ್ನು ಕೊಡುವೆ. ಡೋಂಟ್ ವರಿ, ನನ್ನ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆಲ್ಲವೂ ಕೂಡ ಗೊತ್ತಿದೆ, ಸರಿನಾ? ನಿಮಗೆ ಗೊತ್ತೇ ಇದೆ, ನಾನು ನಿಮ್ಮಿಂದ ಏನನ್ನ ಕೂಡ ಮುಚ್ಚಿಟ್ಟಿಲ್ಲ. ಸ್ಟಾರ್ಟಪ್ ಮಾಡಿದ ದಿನವೇ ನಾನು ನಿಮ್ಗೆ ಹೇಳಿದ್ದೆ ಸ್ಟಾರ್ಟಪ್ಪನ್ನು ಮಾಡಿರುವೆ ಅಂತೇಳಿ ಫಸ್ಟ್ ವಿಡಿಯೋದಲ್ಲೇ ಕ್ಲಾರಿಫಿಕೇಷನ್ ಇದೆ. ನಾನು ಬರೀ ಯೂಟ್ಯೂಬನ್ನು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ಟೈಮ್ ಪಾಸಿಗಾಗಿ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿಯೇ ಮಾಡ್ತಾ ಇರುವೆ ಅಂತೇಳಿ ಮೊದಲ ವಿಡಿಯೋದಲ್ಲೇ ಕ್ಲಾರಿಫೈ ಮಾಡಿರುವೆ. ನನ್ನ ಸ್ಟಾರ್ಟಪ್ನ ಮಾರ್ಕೆಟಿಂಗ್ಗೋಸ್ಕರ, ಜನರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ, ನಾಲೆಜ್ ಶೇರ್ ಮಾಡೋದಕ್ಕೋಸ್ಕರನೇ ಚಾನಲ್ ಕ್ರಿಯೇಟ್ ಮಾಡಿರುವೆ ಅಂತೇಳಿ 7 ವರ್ಷದ ಹಿಂದೆನೇ ಹೇಳಿರುವೆ. ಸೊ ನನ್ನ ಸ್ಟಾರ್ಟಪ್ನೊಂದಿಗೆ ಏನೇನು ಆಗ್ತಾ ಇದೆ ಅಪ್ಡೇಟ್ಸು ಎಲ್ಲವೂ ಕೂಡ ನಿಮಗೆ ಕೊಟ್ಟಿರುವೆ. ಪರ್ಸ್ನಲ್ ಲೈಫ್ ಆಯಿತು, ಪ್ರೊಫೆಷ್ನಲ್ ಲೈಫ್ ಆಯಿತು, ಮತ್ತು ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ ಆಯಿತು, ಎಲ್ಲರ ಬಗ್ಗೆನೂ ಕೂಡ ನಾನು ಹೇಳಿರುವೆ. ಸೊ ನಾನು 180 ಡೇಸ್ ಆದ ನಂತರ ಇರಲ್ಲ ಅಂತ ಇರ್ತೀನೋ ಇಲ್ವೋ ಅಂತೇಳಿ ಡೌಟ್ಫುಲ್ಲಾಗಿ ಯಾಕೆ ಹೇಳಿದೆಪ್ಪ ಅಂತಂದರೆ, ನನ್ನ ಹತ್ರ ಬರೀ 6 ತಿಂಗಳು ಮಾತ್ರ ನನ್ನ ಸ್ಟಾರ್ಟಪ್ಪನ್ನು ರನ್ ಮಾಡುವಷ್ಟು ದುಡ್ಡಿದೆ. ಯಾಕಂದರೆ ನಾನು ಬದುಕಬೇಕಂತಂದರೆ ನನಗೆ ಸ್ವಂತ ಬದುಕೋಕೆ ಏನು ಟೆನ್ಷನ್ ಇಲ್ಲ, ನಾನು ಹೆಂಗೋ ಬದುಕ್ತೀನಿ, ನನಗೆ ಸ್ಕಿಲ್ಗಳು ಬರ್ತವೆ, ನಾನು ಯೂಟ್ಯೂಬ್ ಚಾನಲ್ ಇನ್ಕಮಲ್ಲೇ ಬದುಕ್ಬೋದು. ಬಟ್ ನಾನು ಅದಕ್ಕೆ ಜಾಸ್ತಿ ವರೀಡ್ ಆಗಿರಪ್ಪ ಅಂತಂದರೆ 8 ವರ್ಷ ನಾನು ಈ ಸ್ಟಾರ್ಟಪ್ಗೆ ಕೊಟ್ಟಿರುವೆ, ರಕ್ತ, ಬೆವರು, ಟೈಮು ಎಲ್ಲವನ್ನು ಕೂಡ ಇನ್ವೆಸ್ಟ್ ಮಾಡಿರುವೆ. ಬಟ್ ಅದಕ್ಕೆ ನಾನು ಅಂದ್ಕೊಂಡಂಗೆ ಫಲ ಬರಬೇಕಂತಂದರೆ ಇನ್ವೆಸ್ಟರ್ ಬರಬೇಕು, ಇಲ್ಲ ಗೌರ್ಮೆಂಟ್ ಸ್ಕೀಮಲ್ಲಿ ಲೋನ್ ಬರಬೇಕು, ಇಲ್ಲ ಜನನಾದರೂ ಸಪೋರ್ಟ್ ಮಾಡಬೇಕು. ಅಲ್ಟಿಮೇಟ್ಲಿ ಸೊಸೈಟಿಗಾಗಿಯೇ ಮಾಡ್ತಾ ಇರುವೆ, ಒಂಥರದ ಸಮಾಜ ಸೇವೆನೇ ಇದೆ ನನ್ನ ಸ್ಟಾರ್ಟಪ್ಪು. ಸೊ ಅದನ್ನು ನಡ್ಸೋಕ್ಕೆ ನನಗೆ ಹೆಲ್ಪ್ ಮಾಡೋಕ್ಕೆ 13 ಜನ ಟೀಮ್ ಮೆಂಬರ್ಸ್ ಇದ್ದಾರೆ. ಅವ್ರಿಗೆ ನಾನು ಸ್ಯಾಲ್ರಿ ಕೊಡ್ತಾ ಇದ್ದೀನಿ, ಎಲ್ಲವೂ ಮಾಡ್ತಾ ಇದ್ದೀನಿ. ಬಟ್ ನನ್ನ ಹತ್ರನೇ ದುಡ್ಡು ಖತಮ್ ಆಗೋಯ್ತಪ್ಪ ಅಂತಂದರೆ 6 ತಿಂಗಳಾದ ನಂತರ, ಸೊ ಅವರ ಲೈಫ್ ಕೂಡ ಬೀದಿಗೆ ಬರೋ ಚಾನ್ಸಸ್ ಇರುತ್ತೆ. ಅವರಿಗೆ ನಾನು ನೋವು ಅನ್ನಕ್ಕೆ ಬರಲ್ಲ, ಅಷ್ಟೊಂದು ಕೆಟ್ಟ ಮನಸ್ಸು, ಕಲ್ಲು ಮನಸ್ಸು ನನ್ನಲ್ಲಿನೂ ಇಲ್ಲ. ಆ ರೀತಿ ನಾನು ಹಾಳಾಗೋದ್ರೆ ಹೋಲ್ಬಿಡು ಅನ್ನೋವಷ್ಟು ಕೆಟ್ಟವನು ಕೂಡ ನಾನಲ್ಲ. ಸೊ ಹೀಗಾಗಿ ಅವರ ಫ್ಯೂಚರ್ ಬಗ್ಗೆನೂ ಕೂಡ ನಾನು ವರೀಡ್ ಆಗಿರುವೆ. ಸೊ ನನ್ನ ಸ್ಟಾರ್ಟಪ್ ಕ್ಲೋಸ್ ಆದರೂ ಕೂಡ ನನಗೆ ಗೊತ್ತು ಅವ್ರು ನನ್ನನ್ನು ಬಿಟ್ಟು ಹೋಗಲ್ಲ, ನಾನು ಸ್ಯಾಲ್ರಿ ಕೊಡದೇ ಇದ್ದರೂ ನನ್ನ ಜೊತೆಗೆ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊಂದು ಕಾನ್ಫಿಡೆನ್ಸನ್ನು, ಸಾಥನ್ನು ಕೊಟ್ಟಿದ್ದಾರೆ. ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಕೂಡ, ಟೀಮ್ ಮೆಂಬರ್ಸು. 7 ಜನ ಹುಡುಗರಿದ್ದಾರೆ, 6 ಜನ ಹುಡುಗಿರಿದ್ದಾರೆ, ಟೋಟಲಿ 13 ಜನ. ನಾನು ನಮ್ಮ ಸಿಸ್ಟರ್ ಸೇರಿಸ್ಬಿಟ್ಟು 15 ಜನರೇ ನಮ್ಮ ಸ್ಟಾರ್ಟಪ್ ಇದೆ. ಸೊ 15 ಇಂಟು ಅಂದರೆ ಅದರಲ್ಲಿ ಇಬ್ಬರನ್ನ ಬಿಡಿ, 13 ಇಂಟು 3 ಮಾಡಿ ಅಂತಂದರೆ ಅವರಿಗೆ ಮದುವೆ ಆಗಿದೆ, ಗಂಡನೂ ಇದ್ದಾನೆ, 2 ಮಕ್ಕಳಿವೆ. ಸೊ ಟೋಟಲಿ ಹಿಂಗೊಂದು 50 ಜನರ ಜೀವನ ನನ್ನ ಸ್ಟಾರ್ಟಪ್ನ ಮೇಲೆ ಡಿಪೆಂಡ್ ಆಗಿದೆ. ಸೊ ನನಗದು ಪ್ರತಿದಿನ ನಿದ್ದೆ ಹತ್ತಕ್ಕೆ ಬಿಡ್ತಾ ಇಲ್ಲ, ಕಾಡತ್ತದು 6 ತಿಂಗಳಾದ ನಂತರ ಏನು ಅಂಥೇಳಿ. ಸೊ ಅದಕ್ಕೆ ನಾನು ಹಂಗೆ ಹೇಳಿರುವೆ. ನಾನೇನು ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಏನೂ ಡಿಸೈಡ್ ಮಾಡಿಲ್ಲ, ಪ್ಲ್ಯಾನು ಮಾಡಿಲ್ಲ, ನನಗೇನು ಹೆಲ್ತ್ ಇಶ್ಯೂನೇ ಇಲ್ಲ. ಇರೋದೊಂದು ಸಣ್ಣ ಫಂಗಲ್ ಇನ್ಫೆಕ್ಷನ್ ಆಗಿತ್ತು, ಆಗೀಗ ಪೂರ್ತಿ ನೆಟ್ಟಗಾಗಿದೆ. ಸೊ ಅಷ್ಟಕ್ಕೆ ಒಬ್ಬಳು ದೊಡ್ಡ ರಾದಂತ ಮಾಡಿಬಿಟ್ಟು, ಅವಳು ಓನ್ ಡಾಕ್ಟರ್ ಇದ್ದರೂ ಕೂಡ ಮೂರ್ಖರ ಥರ ಸ್ಟುಪಿಡ್ ಬಿಹೇವ್ ಮಾಡಿಬಿಟ್ಟು ಅವಳೇ ಬ್ರೇಕಪ್ ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾಳೆ, ಒಂದು ತಲೆನೋವು ಹೋದಂಗೆ ಹೋಗಿದ್ದಾಳೆ. ಸೊ ಅವಳು ಇಂಥ ಸಿಚುವೇಷನಲ್ಲಿ ನನಗೆ ಸಣ್ಣ ಒಂದು ಫಂಗಲ್ ಇನ್ಫೆಕ್ಷನ್ನಲ್ಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಅವಳಿಗೆ ಬುದ್ಧಿ ಇಲ್ಲಪ್ಪ ಅಂತಂದರೆ ಅವಳೇನು ಮುಂದೆ ನನ್ನ ಸ್ಟಾರ್ಟಪ್ ಸಾಮ್ರಾಜ್ಯವನ್ನು ನನ್ನನ್ನು ಸಂಭಾಳಿಸ್ತಾಳೆ. ಲೈಫಲ್ಲಿ ನಾನು ಇನ್ನೂ ಬೆಳೆದೇ ಇಲ್ಲ, ಅಷ್ಟರ ಮಟ್ಟಿಗೆ ದೊಡ್ಡ ಲೆವೆಲ್ಗೆ ಹೋಗೇ ಇಲ್ಲ. ಸೊ ದೊಡ್ಡ ಲೆವೆಲ್ಗೆ ಹೋದಾಗಲೂ ನಾವೆಲ್ಲೇ ಏನು ಇರೋಕ್ಕಾಗಲ್ಲ, ಸಾಯೋ ತನಕ ಕೆಳಗೆ ಬಿದ್ದೇ ಬೀಳ್ತೀವಿ, ಅಪ್ಸು ಇರುತ್ತೆ, ಡೌನ್ಸು ಇರ್ತವೆ. ಸೊ ಅವಳು ಇಷ್ಟಕ್ಕೇ ಟಾಲ್ರೇಟ್ ಆಗಲಿಲ್ಲ ಅಂತಂದರೆ ಅವಳು ನನ್ನನ್ನು ಡಿಸರ್ವ್ ಮಾಡಲ್ಲ ಅಂದಂಗೆ. ಅವಳಿಗೋಸ್ಕರ ನಾನೇನು ವರಿ ಮಾಡ್ತಾ ಇಲ್ಲ. ಅವಳು ಹೋದರೆ ಅವಳಿಗಿಂತಲೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ನನ್ನಲ್ಲೇನು ಕೊರತೆ ಇಲ್ಲ. ನನ್ನ ಬ್ಲಡ್ ರಿಪೋರ್ಟ್ಗಳು, ಯೂರಿನ್ ರಿಪೋರ್ಟು ಎಲ್ಲವೂ ಕೂಡ 100% ಕ್ಲಿಯರ್ ಇವೆ. ಇಲ್ಲಿ ನಾನು ನನ್ನ ಬ್ಲಡ್ ರಿಪೋರ್ಟನ್ನು ಕೂಡ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುವೆ, ನೀವು ನೋಡ್ಬೋದು. ನನಗೆ ಯಾವುದೇ ಥರನಾದ ಹೆಲ್ತ್ ಇಶ್ಯೂ ಇಲ್ಲ. ನಾನು ಫುಲ್ಲಿ ಹ್ಯಾಪಿ ಆಗಿರುವೆ, ಫುಲ್ಲಿ ಹೆಲ್ದಿ ಆಗಿರುವೆ, ಫುಲ್ಲಿ ಫಿಟ್ ಆಗಿರುವೆ. ಫಿಸಿಕಲಿನೂ ಆಯಿತು, ಮೆಂಟಲಿನೂ ಆಯಿತು, ಯಾವುದೇ ರೋಗನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದೇ ಒಂದು ಕನ್ಸರ್ನ್ ಇತ್ತು, ಏನಪ್ಪ ಅಂತಂದರೆ ಏನು 6 ತಿಂಗಳಾದ ನಂತರ ಫ್ಯೂಚರು. ಯೂಟ್ಯೂಬಲ್ಲಿ ದಿನ ವಿಡಿಯೋ ಮಾಡ್ತೀನಿ, ದಿನ ಗಂಟ್ಲು ಹರ್ಕೋತೀನಿ, ದಿನ ನಾನು ಟೈಮ್ ಕೊಡ್ತಾ ಇದ್ದೀನಿ. ಬಟ್ ಜನ ಇವುಗಳನ್ನು ಕೂಡ ನೋಡಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಫಾಲ್ತು ಕಂಟೆಂಟ್ ಮಾಡೋರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ನಾವು ಎಷ್ಟೋ ರಿಸರ್ಚ್ ಮಾಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಒಳ್ಳೆ ವಿಡಿಯೋ ಮಾಡಿರ್ತೀವಿ, 1,000-2,000 ಇಷ್ಟೇ ವ್ಯೂಸ್ ಬರುತ್ತೆ. ಇದು ಕೂಡ ಒಂದು ಟೆನ್ಷನ್ ಇದೆ. ಸೊ ಇದನ್ನೆಲ್ಲ ಸೇರಿಸ್ಬಿಟ್ಟೇ ನಾನು ಹಿಂಗೆ ಹೇಳಿದೆ, ಇನ್ನು ಮುಂದೆ ನಾನು ಎಲ್ಲ ನನ್ನ ಲೈಫು ಓಪನ್ ಬುಕ್ ಆಗಿಬಿಟ್ಟಿದೆ. ಸೊ ನಾನು ಮುಂಚೆಯಿಂದನೂ ಯೂಟ್ಯೂಬ್ ಚಾನಲಲ್ಲಿ ನನ್ನ ಲೈಫಿನ ಬಗ್ಗೆ ಎಲ್ಲನೂ ಕೂಡ ಹೇಳ್ತಾ ಬಂದಿರುವೆ. ಸೊ ನನ್ನ ಮನೆಯಲ್ಲಿ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡೋಕ್ಕೆ ಹಿರಿಯರಂತೆ ಯಾರಿಲ್ಲ.
ನಮ್ಮ ಸಿಸ್ಟರ್ ಇದ್ರು ಕೂಡ ಅವಳು ಏನು ದೊಡ್ಡ ಅಚ್ಚನ್ನು ದೊಡ್ಡ ಹಿರಿ ವ್ಯಕ್ತಿ ಏನಲ್ಲ, ಅವಳಿಗೂ ನನಗೂ ಬರೀ 2 ವರ್ಷ ಏಜ್ ಡಿಫ್ರೆನ್ಸ್ ಇದೆ. ಸೊ ಹೀಗಾಗಿ ನಾನು ಎಲ್ಲವನ್ನ ಕೂಡ ಓಪನ್ ಅಪ್ ಆಗಿ ಹೇಳಿರುವೆ. ಎಲ್ಲವನ್ನ ಮುಚ್ಚಿಟ್ಟಿದ್ದೆಪ್ಪ ಅಂತಂದರೆ ಯಾರಾದರೂ ಹುಡುಗಿಗೆ ನಾನು ಅಪ್ರೋಚ್ ಮಾಡ್ಬೋದಿತ್ತು. ಬಟ್ ಅಪ್ರೋಚ್ ಮಾಡೋಕ್ಕೇನೆ ಧೈರ್ಯ ಸಾಲ್ತಾ ಇಲ್ಲ. ಹೆಂಗೆ ಅಪ್ರೋಚ್ ಮಾಡೋದು? ಯಾಕಂದರೆ ಎಲ್ಲವನ್ನ ಕೂಡ ಓಪನ್ಲಿ ನಾನು ಸಮಾಜದ ಮುಂದೆ ಹೇಳಿಬಿಟ್ಟಿರುವೆ. ಯಾಕಂದರೆ ಹೇಳೋ ನೆಸೆಸಿಟಿ ಇತ್ತು, ನನ್ನ ಮೇಲೆ ಕಳಂಕ ಬರ್ತಾ ಇದೆ, ಅಪವಾದ ಬರ್ತಾ ಇದೆ ಅಂತೇಳಿ ನಾನು ಹೇಳಿಬಿಟ್ಟಿರುವೆ. ಸೊ ಅಷ್ಟೇ, ಮತ್ತೇನಿಲ್ಲ. ನಾನೇನು ಸಾಯೋಕ್ಕೇನು ಪ್ಲ್ಯಾನ್ ಮಾಡ್ತಾ ಇಲ್ಲ, ಸೂಸೈಡಲ್ ಥಾಟ್ಸ್ ಏನಿಲ್ಲ. ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇತ್ತು, ಸ್ವಲ್ಪ ನಾನು ಕೂಡ ಡಿಸಪಾಯಿಂಟ್ಮೆಂಟ್ ಆಗಿದ್ದೆ 1-2-3 ದಿವಸ ಅಷ್ಟೇ. ಬಟ್ ಯಾರೋ ಬಿಟ್ಟು ಹೋಗ್ತಾರೆ, ಏನೋ ಆಗತ್ತೆ ಅಂತೇಳಿ ಸಾಯೋವಷ್ಟು ಹೇಳಿ ನಾನಲ್ಲ. ಯಾಕಂದರೆ ಅವಳು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತಂದರೆ ಅವಳು ದೊಡ್ಡ ಒಂದು ಡೈಮಂಡನ್ನು ಕಳ್ಕೊತಾ ಇದ್ದಾಳೆ. ಅವಳು ಮುಸುಡಿಗೆ ನನ್ನಷ್ಟು ಅಲ್ಲ, ನನಗಿಂತಲೂ 1000 ಪಟ್ಟು ಕಮ್ಮಿ ಇರೋನು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವಳು ಈಗೋ ಅಟಿಟ್ಯೂಡ್ ಆಗಿರಬಹುದು, ಅವಳು ಬಿಹೇವಿಯರಿಗಾಗಿರಬಹುದು, ಯಾರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ. ನಾನೇನೋ 15 ವರ್ಷದ ಫ್ರೆಂಡ್ಶಿಪ್ ಇದೆ, 4 ವರ್ಷದ ಲವ್ ಇದೆ, ಇಷ್ಟು ಕಣ್ಮುಂದೆನೇ ನನ್ನ ಜೊತೆಗೆ ನಾನು ಬೆಳೆದಿದ್ದಾಳೆ ಅಂತೇಳಿ ಎಲ್ಲವನ್ನ ಕೂಡ ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಹಂಗೆ ಯಾರು ಬರಲ್ಲ. ಬಟ್ ಈಗ ನನ್ನ ಬ್ಲಡ್ ರಿಪೋರ್ಟ್ ಓಕೆ ಇದೆ ಅಂತೇಳಿ ನಾನು ಕೊಟ್ಟೆ ಜಸ್ಟಿಫಿಕೇಷನು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ನಮ್ಮ ರಿಲೇಟಿವ್ಸ್ಗಳಲ್ಲಿ. ಬಟ್ ಅವಳು ಬ್ಲಡ್ ರಿಪೋರ್ಟ್ ಕೊಡೋಕ್ಕೆ ಹೆದರ್ತಾ ಇದ್ದಾಳೆ. ಸೊ ನಾನು ಇದನ್ನು ಹೆಂಗೆ ತೊಗೊಂಡಿದ್ದೀನಿಯಪ್ಪ ಅಂತಂದರೆ, ನಮ್ಮ ಮನೆ ದೇವತೆ ಕುಲದೇವಿ ನನ್ನೇನೇನೋ ಒಂದು ದೊಡ್ಡ ಗಂಡಾಂತರದಿಂದ ಕಾಪಾಡಿದ್ದಾಳೆ. ಅವಳು ನನಗೆ ಸರಿ ಇಲ್ಲ ಅಂತಲೇ ಹಿಂಗೇನೋ ಒಂದು ನನಗೆ ಸಣ್ಣ ಫಂಗಲ್ ಇನ್ಫೆಕ್ಷನ್ ಕೊಟ್ಬಿಟ್ಟು ಈ ಮದುವೆಯನ್ನು, ಲವ್ವನ್ನು, ಫ್ರೆಂಡ್ಶಿಪ್ಪನ್ನು ಎಲ್ಲವನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅವಳನ್ನು ನನ್ನ ಲೈಫ್ನಿಂದ ತೆಗೆದಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅವಳು ಕರೆಕ್ಟ್ ಆಗಿದ್ದರೆ ಅವಳು ಬ್ಲಡ್ ರಿಪೋರ್ಟನ್ನು ಓಪನ್ಲಿ ಕೊಡ್ಬೋದಿತ್ತು. ನಂತರ ನಾನು ಹೆಂಗೆ ಕೊಡ್ತಾ ಇದ್ದೀನಿ, ನನಗೆ ಕೊಡ್ತಾ ಇಲ್ಲ ಅಂತಂದರೆ ಸಮಥಿಂಗ್ ಈಸ್ ದೇರ್ ಅಂದಂಗೆ. ಸೊ ಹಾಗಾಗಿ ಅವಳ ಬಗ್ಗೆ ಮಾತಾಡೋದನ್ನೇ, ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿರುವೆ. ಬಟ್ ಇನ್ನು ಬಂದುಬಿಟ್ಟು ಬಿಸ್ನೆಸ್ ಮೇಲೆ ಅಂತೂ ಫುಲ್ಲಿ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇರುವೆ. ಪ್ರತಿದಿನ ವಿಡಿಯೋಸ್ ಆಗ್ತಾ ಇರುವೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ ಇಲ್ಲಿ ಸಕ್ಸಸ್ ಸಿಗತ್ತೆ. ಇನ್ನು ಸೂಸೈಡಲ್ ಥಾಟ್ ನಿಮ್ಮಲ್ಲಿ ಏನಾದರೂ ಬರ್ತಾ ಇದ್ದರೆ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಮಾತಾಡಿ ನಿಮ್ಮಲ್ಲಿರುವ ಸೂಸೈಡಲ್ ಥಾಟ್ಸ್ಗಳು ಹೋಗ್ತವೆ. ಉದಾಹರಣೆ ಕೊಡ್ಬೇಕಂತಂದರೆ, ನನಗೆ ನನ್ನ ಲೈಫಲ್ಲಿ ಸೂಸೈಡಲ್ ಥಾಟ್ಸ್ ಬಂದಿತ್ತು ಒಂದು 5-6 ವರ್ಷದ ಹಿಂದೆ. ಯಾಕಂದರೆ ಆವಾಗ ನಾನು ಫ್ಯಾಮಿಲಿ ಜೊತೆಗೆ ದೊಡ್ಡ ಜಗಳ ಮಾಡ್ಕೊಂಡ್ಬಿಟ್ಟು ಎಲ್ಲರಿಂದಲೂ ದೂರ ಆಗಿಬಿಟ್ಟು ಐ ಆಮ್ ಇಂಡಿಪೆಂಡೆಂಟ್, ನಾನು ಒಬ್ಬನೇ ಬದುಕಿ ತೋರಿಸ್ತೀನಿ ಅಂತೇಳಿ. ಬಟ್ ಅಲ್ಲಿ ಆವಾಗ ಲೋನು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಯಾವನು ಕೆಲಸನೂ ಕೊಡ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂತಲ್ಲ. ಆವಾಗ ನನಗೆ ನನ್ನ ಮೇಲೆ ಏನು ಮಾಡ್ಕೊಂಡ್ಬಿಟ್ಟೆ, ಎಲ್ಲರನ್ನ ಕಳ್ಕೊಂಡ್ಬಿಟ್ಟೆ, ನನಗೆ ಬದುಕೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಈಗ ನನ್ನ ಲೈಫಲ್ಲಿ 1000 ಜನ ಇದ್ದಾರೆ. ಬಡದಾಟ ಮಾಡೋಕ್ಕೆ ಜನ ಬನ್ನಿ ಅಂತಂದ್ರು 4-5 ಸಾವಿರ ಜನ ಬರ್ತಾರೆ. ಒಳ್ಳೆ ಜನನೂ ನನ್ನ ಲೈಫಲ್ಲಿದ್ದಾರೆ, ಕೆಟ್ಟವರು ಇದ್ದಾರೆ. ಎಲ್ಲ ಪ್ರೊಫೆಷನಲ್ದವರು ಕೂಡ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಇದ್ದಾರೆ. ಒಬ್ಬರನ್ನ ಮರ್ಡರ್ ಮಾಡೋದಿದೆ ಅಂತಂದ್ರೂ ಕೂಡ ನನಗೆ ಆ ಕೆಪಾಸಿಟಿ ಇದೆ. ಫ್ರೀ ಆಫ್ ಕಾಸ್ಟ್ನಲ್ಲಿ ನಾನು ಮರ್ಡರ್ ಮಾಡಿಸ್ಬೋದು, ಅಷ್ಟೆಲ್ಲ ಜನ ಇದ್ದಾರೆ. ಬಟ್ ಅವತ್ತು 4-5 ವರ್ಷದ ಹಿಂದೆ ನನ್ನ ಲೈಫಲ್ಲಿ ಯಾರೂ ಕೂಡ ಜನ ಇರಲಿಲ್ಲ, ಫ್ರೆಂಡ್ಸ್ ಇಲ್ಲ, ಫಾಲೋವರ್ಸ್ ಇಲ್ಲ, ಏನೂ ಇರಲಿಲ್ಲ. ಅಷ್ಟೇ 1-2-3 ಜನ ಫ್ರೆಂಡ್ಸ್ ಅಷ್ಟೇ. ಈ ಥರ ಸಿಚುವೇಶನ್ ಇತ್ತು. ಆವಾಗ ನನ್ನಲ್ಲಿ ಸೂಸೈಡ್ ಥಾಟ್ಸ್ ಬಂದಿತ್ತು. ಆವಾಗ ನಾನು ಪ್ರೀತಿ ಪಾತ್ರರ ಜೊತೆಗೆ, ಅಂದರೆ ನನ್ನ ಅಕ್ಕಳ ಜೊತೆಗೆ ಮಾತಾಡಿದ್ದೆ, ಈ ಥರ ನನ್ನಲ್ಲಿ ಸೂಸೈಡಲ್ ಥಾಟ್ಸ್ ಬರ್ತಾ ಇವೆ. ಸೊ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಮಾತಾಡಿ ನಿಮ್ಮಲ್ಲಿರುವ ಸೂಸೈಡಲ್ ಥಾಟ್ಸು ಹೋಗ್ತವೆ. ಪ್ರೀತಿ ಪಾತ್ರರು ಇರ್ತಾರಲ್ಲ, ಅವರು ಇಂಟೆಲಿಜೆಂಟ್ ಆಗಿರಬೇಕು. ಅವ್ರು ನಿಮ್ಮ ಲೈಫಲ್ಲಿ ಈ ಥರ ಯಾರೂ ಪ್ರೀತಿ ಪಾತ್ರರಿಲ್ಲ, ನಿಮಗೆ ಸೂಸೈಡಲ್ ಥಾಟ್ಸ್ಗಳು ಬರ್ತಾ ಇವೆ, ಸಾಯಬೇಕಂತ ಅನ್ನಿಸ್ತಾ ಇದೆ ಅಂತಂದರೆ ನನ್ನ ಇಮೇಲ್ ID ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಿಮ್ಮ ಫೋನ್ ನಂಬರನ್ನು, ಡೀಟೇಲ್ಸನ್ನು ಇಮೇಲ್ ಮಾಡಿ, ನಾನು ಸಂಡೇ ಫ್ರೀ ಆಗಿದ್ದಾಗ ನಿಮಗೆ ಕಾಲ್ ಮಾಡುವೆ, ನಿಮಗೆ ಧೈರ್ಯ ತುಂಬುವೆ. ನಾನು ಸಾಯ್ತೀನಿ ಅಂತೇಳಿ ನಮ್ಮ ಅಕ್ಕಳಿಗೆ ಹೇಳಿದಾಗ ನಮ್ಮ ಅಕ್ಕ ಅಂತಂದ್ಲು, ಓಕೆ ಕೂಲ್. ಅವಳಂತಂದ್ಲು, ಯಾರು ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿರ್ತಾರಲ್ಲ ಅವರಷ್ಟು ಧೈರ್ಯಶಾಲಿಗಳು ಯಾರೂ ಇರಲ್ಲ. ಬೇರೆಯವರ ಮರ್ಡರ್ ಮಾಡೋದು ಈಜಿ ಇದೆ, ಬಟ್ ನಮ್ಮನ್ನು ನಾವು ಮರ್ಡರ್ ಮಾಡ್ಕೊಳ್ಳೋದಿದೆಯಲ್ಲ, ಇದು ಜಗತ್ತಿನ ಅತಿ ಟಫೆಸ್ಟ್ ಕೆಲಸ, ಅತಿ ದೊಡ್ಡ ಕೆಲಸ. ಅದನ್ನು ಮಾಡೋಕ್ಕೂ ಕೂಡ ಗುಂಡಿಗೆ ಬೇಕು, ಧೈರ್ಯ ಬೇಕು. ಸೊ ನಾವು ನಮ್ಮನ್ನೇ ನಾವೇ ಮರ್ಡರ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಹೋಗಿದ್ದೀವಿ ಅಂತಂದರೆ ಈ ಸಮಾಜದಲ್ಲಿ ಯಾವಾಗ ನಾವೇನು ಹೇಳ್ತಾ ಇದ್ದೀವಿ ಅಂತ ಕೇಳೋರು ಇರಲ್ವೋ, ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ಯಾರೋ ಸಪೋರ್ಟ್ ಮಾಡೋರು ಇರಲ್ವೋ, ನಾವು ಬದುಕಬೇಕಂತ ಇರ್ತೀವಿ, ಬದುಕೋಕೆ ಯಾವುದೇ ಆಪ್ಷನ್ನೇ ಉಳಿಯಲ್ವೋ, ಆವಾಗ ವ್ಯಕ್ತಿ ಸೂಸೈಡ್ ಮಾಡ್ಕೊತಾನೆ. ಆವಾಗ ನಮ್ಮ ಅಕ್ಕ ನನಗೇನು ಹೇಳಿದ್ಲಪ್ಪ ಅಂತಂದರೆ, ರೀಸನು ಯಾಕೆ ಮಾಡ್ಕೊತಾ ಇದೆಯಾ, ಓಕೆ ಬರೀ ಇಲ್ಲಿ, ನಿನಗೇನು ಇದು ಬೇಕಾಗಿದೆ ಬರೀ ಇಲ್ಲಿ, ಸರಿನಾ, ನಿನ್ನ ಹತ್ರ ಇಷ್ಟು ಟೈಮ್ ಇದೆಯಲ್ಲ, ಓಕೆ ಈ ಟೈಮಲ್ಲಿ ನೀನು 100% ನೀನು ಎಫರ್ಟನ್ನು ಕೊಡು. ನನ್ನ ಹತ್ರ ಇಷ್ಟು ರಿಸೋರ್ಸಸ್ ಇದೆ, ಇದನ್ನು ತಗೋ, ಇದನ್ನು ಯೂಸ್ ಮಾಡು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಿನಗೆ ಏನೇನೆಲ್ಲ ಬೇಕು ಮಾಡಬೇಕಂತ ಇದೆಯಲ್ಲ 3 ತಿಂಗಳಲ್ಲಿ ಎಫರ್ಟ್ ಹಾಕು. ಸೊ ನೀನು 3 ತಿಂಗಳು ಹಾನೆಸ್ಟಾಗಿ ಎಫರ್ಟ್ ಹಾಕು. ಆ 3 ತಿಂಗಳು ಹಾನೆಸ್ಟಾಗಿ ಎಫರ್ಟ್ ಹಾಕಿದರೂ ಕೂಡ ನಿನಗದು ಅಂದ್ಕೊಂಡಿದ್ದಾಗಲಿಲ್ಲ, ಆವಾಗಲೂ ಕೂಡ ನಿನಗೆ ಬದುಕಲೇಬಾರ್ದು ಅಂತ ಅನ್ನಿಸ್ತಾ ಇತ್ತಪ್ಪ ಅಂತಂದರೆ ಗೋ ಅಹೆಡ್, ನಾನು ನಿನ್ನ ತಡೆಯಲ್ಲ. ಬಟ್ ನೀನು ಎಫರ್ಟ್ ಹಾಕದೆ, ಪ್ರಯತ್ನನೇ ಪಡದೆ ಈಗಲೇ ಸಾಯ್ತೀನಿ ಅಂತಂತಂದರೆ ನಾನು ನಿನ್ನ ಸಾಯಕ್ಕೆ ಬಿಡಲ್ಲ. ಸಿಂಪಲ್ ಟಾಸ್ಕ್. ಹೇಡಿಗಳ ಥರ ಸತ್ರೆ ಏನು ಸಿಗೋದಿದೆ?
ಸೊ ಈ ರೀತಿ ಸೊ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಮಾತಾಡಿದ್ರಪ್ಪ ಅಂತಂದರೆ ಅವ್ರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ, ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇದ್ದರೆ, ನೀವು ಸಾಯ್ತೀನಿ ಅಂತಂದಾಗ ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡೋಕ್ಕೆ ಸಿದ್ಧರಾಗ್ತಾರೆ. ನಿಮಗೆ ದುಡ್ಡಿನ ಅವಶ್ಯಕತೆ ಇರಲಿ, ಪ್ರೀತಿಯ ಅವಶ್ಯಕತೆ ಇರಲಿ, ಬೇರೆ ಯಾವುದೇ ಒಂದು ಪ್ರಾಬ್ಲಮ್ನಲ್ಲಿ ನೀವು ತಗಲಾಕೊಂಡಿರಲಿ, ಸೊ ಅವರು ಒಂದು ನಿಮಗೋಸ್ಕರ ಜೀವ ಕೊಡೋಕ್ಕಾದರೂ ರೆಡಿ ಆಗ್ತಾರೆ, ಇಲ್ಲ ನಿಮ್ಮ ಜೀವ ಉಳಿಸೋದಕ್ಕಾಗಿ ಬೇರೆಯವರ ಜೀವ ತೆಗಿಯೋಕ್ಕಾದರೂ ರೆಡಿ ಆಗ್ತಾರೆ. ಸೊ ಅವ್ರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡಬೇಕು, ನಿಮಗೆ ನಿಜವಾಗಿಯೂ ವೆಲ್ ವಿಷರ್ ಆಗಿರಬೇಕು. ಅಂಥವ್ರು ಯಾರಾದರೂ ನಿಮ್ಮ ಲೈಫಲ್ಲಿದ್ದರೆ ಅವ್ರ ಜೊತೆಗೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ಗಳು ಸಾರ್ಟ್ ಔಟ್ ಆಗ್ತವೆ. ಅಂಥವ್ರು ಯಾರೂ ನಿಮ್ಮ ಲೈಫಲ್ಲಿ ಇಲ್ಲ ಅಂತಂದರೆ ಟ್ರೀಟ್ ಮೀ ಆ್ಯಸ್ ಯುವರ್ ಓನ್ ಬ್ರದರ್. ನಿಮ್ಮ ಸ್ವಂತ ಅಣ್ಣನ ಥರ ಟ್ರೀಟ್ ಮಾಡಿ ನೀವು, ಬೋತ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಸೊ ನೀವು ನನಗಿಂತ ಏಜಲ್ಲಿ ದೊಡ್ಡವರಿದ್ದರೂ ಕೂಡ ಐ ಕ್ಯಾನ್ ಗೈಡ್ ಯು, ನಿಮಗೆ ಗೈಡ್ ಮಾಡುವೆ, ಎಮೋಷ್ನಲ್ ಸಪೋರ್ಟ್ ಕೊಡುವೆ. ದುಡ್ಡು ಕೊಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾಲೆಜ್ ಅಂತೂ ಸಿಕ್ಕಾಪಟ್ಟೆ ನನ್ನ ಹತ್ರ ಇದೆ. ಸೊ ನೀವು ಏನೇ ಕೇಳಿದ್ರು ಕೂಡ ನಾನು ಗೈಡ್ ಮಾಡಬಲ್ಲೆ. ನಿಮ್ಗೆ ಯಾವಾಗ ಸಾಯ್ಬೇಕಂತ ಅನ್ಸತ್ತಲ್ಲ, ಸೂಸೈಡಲ್ ಥಾಟ್ಸ್ ಬರೋಂತಲ್ಲ, ನಿಮ್ಮ ಪ್ರೀತಿ ಪಾತ್ರ ಜೊತೆಗೆ ಮಾತಾಡಿ, ಯಾರೂ ಇಲ್ಲ ಅಂತಂದರೆ ನನಗೆ ಇಮೇಲ್ ಹಾಕಿ ನಾನು ನಿಮಗೆ ಗೈಡ್ ಮಾಡುವೆ. ಸುಮ್ಮನೆ ಸಾಯಕ್ಕೆ ಹೋಗ್ಬಿಡಿ. ಅಷ್ಟು ಮೀರಿ ನಿಮ್ಗೆ ಸಾಯೋದಿದೆ, ನಿಮ್ಮಿಂದ ಅನ್ಯಾಯ ಆಗಿದೆ ಯಾರಿಂದಲಾದರೂ ಅಂತಂದರೆ, ಯಾರಿಂದ ಅನ್ಯಾಯ ಆಗಿರತ್ತಲ್ಲ ಅವರನ್ನು ಮರ್ಡರ್ ಮಾಡಿ ಸಾಯಿಸ್ಬಿಡಿ. ಅಷ್ಟಾದರೂ ಮಾಡಿ ಹೋಗ್ಬಿಡಿ. ಈ ಜಗತ್ತಿನಿಂದ ಒಂದು ಕ್ರಿಮಿಕೀಟ ಹೋಗ್ಬಿಡತ್ತೆ. ಒಬ್ಬ ದುಷ್ಟ ರೇಪಿಷ್ಟ ವ್ಯಕ್ತಿ ಕಾಣೆ ಆಗ್ತಾನೆ. ನಿಮ್ಗೆ ಹಾಗೆ ದೊಡ್ಡ ಲೆವೆಲ್ನಲ್ಲಿ ಅನ್ಯಾಯ ಆಗಿದೆ ಅಂತ ಅಂದ್ಕೊಳ್ಳಿ, ಈ ರೀತಿ ಮಾಡಾದರೂ ಸಾಯಿರಿ. ಸುಮ್ಮನೆ ಯಾಕೆ ಸಾಯ್ತೀರ? ಪುಕ್ಸಟ್ಟೆ ಸಾಯಕ್ಕೆ ಹೋಗ್ಬಿಡಿ. ಈ ಜೀವನ ಏನಿದೆ ತುಂಬಾ ಅಮೂಲ್ಯವಾಗಿದೆ. ಎಷ್ಟೋ ಜನ ಬದುಕಬೇಕಂತ ಇರ್ತಾರೆ, ಅವರಿಗೆ ದೇವರು ಆಯುಷ್ಯವನ್ನು ಕೊಡಲ್ಲ, ಆರೋಗ್ಯವನ್ನು ಕೊಡಲ್ಲ. ಬಟ್ ನಾನು ಲಕ್ಕಿ ಇರುವೆ, ನನಗೆ ದೇವರು ಆಯುಷ್ಯವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ದೇವರಂಥ ಹಕ್ಕುಗಳನ್ನು ಕೊಟ್ಟಿದ್ದಾನೆ, ಪ್ರೀತಿಸುವ ಜನರನ್ನು ಕೊಟ್ಟಿದ್ದಾನೆ, ಜೀವಕ್ಕೆ ಜೀವ ಕೊಡುವ ವೆಲ್ ವಿಷರ್ಗಳನ್ನು, ಫ್ರೆಂಡ್ಸ್ಗಳನ್ನು, ಮತ್ತು ಒಳ್ಳೆ ನೇಬರ್ಸ್ಗಳನ್ನು, ಕಾಲೋನಿ ಜನರನ್ನು ಕೊಟ್ಟಿದ್ದಾನೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ 60-70 ವರ್ಷ ಇರೋರಿಗೆ ಎಷ್ಟು ನಾಲೆಜ್ ಬರುತ್ತೋ ಅದಕ್ಕಿಂತಲೂ ಮಿಗಿಲಾಗಿರುವ ಗ್ರೇಟ್ ನಾಲೆಜನ್ನು ಕೊಟ್ಟಿದ್ದಾನೆ. ಸೊ ಇಷ್ಟೆಲ್ಲ ಕೊಟ್ಟಿರುವಾಗ ನಾನು ಯಾಕೆ ಸಾಯೋ ಯೋಚನೆ ಮಾಡ್ತೀನಿ? ಸೊ ನಾನು 6 ತಿಂಗಳಾದ ತಕ್ಷಣ ಇರ್ತೀನೋ ಅಥವಾ ಇಲ್ವೋ ಅಂತ ಹೇಳಿರೋದು ನಾನು ಸಾಯ್ತೀನಿ ಅಂತಲ್ಲ. ನಿಮ್ಮ ಜೊತೆಗೆ ಇರ್ತೀನೋ ಇಲ್ವೋ, ನಿಮಗೆ ಯೂಟ್ಯೂಬ್ ವಿಡಿಯೋ ಮಾಡ್ತೀನೋ ಇಲ್ವೋ ಅದರ ಗ್ಯಾರಂಟಿ ನನಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿರುವೆ. ಸೊ ನಾನು ಇರ್ತೀನಿ, ಬಟ್ ನನ್ನ ಹತ್ರ ಸ್ಟಾರ್ಟಪ್ ರನ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ನಮ್ಮ ಟೀಮ್ ಮೆಂಬರ್ಸ್ ಇಲ್ಲ ಅಂತಂದರೆ ನನಗೂ ವಿಡಿಯೋ ಮಾಡೋಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ಸೊ ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡಬೇಕಲ್ಲ. ಸೊ ಎಲ್ಲವನ್ನ ಬಂದ್ ಮಾಡಿ ನನಗೆ ಯಾವುದು ಆಗುತ್ತೋ ಆ ಸಿಚುವೇಶನಲ್ಲಿ ಏನು ಮಾಡಬೇಕಾಗತ್ತೋ ಅದನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಆ ರೀತಿ ಹೇಳಿರ್ಬೇಕು. ಡೋಂಟ್ ವರಿ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಾ, ವಿಶ್ವಾಸ ಇಟ್ಟಿದ್ದೀರಾ, ನನಗೋಸ್ಕರ ಗುಡ್ ವಿಶೇಷಗಳನ್ನು ಮಾಡಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ, ಆಶೀರ್ವಾದಗಳನ್ನು ಕೊಟ್ಟಿದ್ದೀರಾ ಅಂತಂದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಸೊ ನನ್ನ ಮೇಲೆ ಇಷ್ಟೊಂದು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವೆಲ್ಲ ಇಷ್ಟೊಂದು ಪ್ರೀತಿ ಅಕ್ಕರೆ ಕೊಡ್ತಾ ಇದ್ದೀರಾ ಅಂತಂದರೆ ನಾನು ಯಾಕೆ ಅನಾಥ ಅಂತ ಅಂದ್ಕೊಳ್ಳಿ. ಸೊ ನಾನು ನಿಮ್ಮ ಮನೆ ಮಗ, ಐ ಆಮ್ ದ ಸನ್ ಆಫ್ ದ ನೇಷನ್ ಅನ್ನೋ ಫೀಲಲ್ಲಿದ್ದೀನಿ ನಾನೀಗ. ಬರೀ ದೇಶಕ್ಕಲ್ಲ, ಇಡೀ ಜಗತ್ತಿಗೇ ನಾನು ಮಗ ಅನ್ನೋ ಫೀಲಲ್ಲಿದ್ದೀನಿ. ಇಡೀ ಜಗತ್ತೇ ನನ್ನ ಮನೆ. ನಾನು ಕೆಲಸ ಅಂತೂ ಸಿನ್ಸಿಯರಾಗಿ ಮಾಡ್ತಾಯಿದ್ದೀನಿ. ಸೊ ಯಾವ ಹುಡುಗಿ ನನ್ನನ್ನು ಹಾನೆಸ್ಟಾಗಿ ಒಪ್ಕೊತಾಳೋ, ಎಷ್ಟೇ ಕಷ್ಟ ಬಂದರೂ ಕೂಡ ಜೀವಕ್ಕೆ ಜೀವ ಕೊಟ್ಟು ನನ್ನ ಜೊತೆ ಇರ್ತೀನಿ ಅಂತಾಳೋ, ಒಳ್ಳೆ ಇರ್ತಾಳೋ, ನನ್ನನ್ನು ಅರ್ಥ ಮಾಡಿಕೊಂಡು ಲೈಫ್ ಶೇರ್ ಮಾಡ್ತೀನಿ ಅಂತಾಳೋ, ಅವಳ ಜೊತೆ ಮದುವೆ ಆಗುವೆ, ಎಲ್ಲನೂ ಮಾಡುವೆ. ಸೊ ಮದುವೆನೂ ಆಗುವೆ, ಎಲ್ಲನೂ ಮಾಡುವೆ, ಜೀವಂತವಾಗಿಯೂ ಕೂಡ ಇರುವೆ, ಬಿಸ್ನೆಸ್ಸು ಮಾಡುವೆ, ಸ್ಟಾರ್ಟಪ್ಪು ಮಾಡುವೆ, ಸಮಾಜ ಸೇವೆನೂ ಮಾಡುವೆ, ಎಲ್ಲವನ್ನ ಮಾಡುವೆ. ಯು ಡೋಂಟ್ ವರಿ. ಸೊ ನೀವು ಜಾಸ್ತಿ ಕಾಳಜಿ ಮಾಡೋಕ್ಕೆ ಹೋಗ್ಬಿಡಿ. ನೀವು ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಲ್ಲ, ಆ ಭರವಸೆಯನ್ನು ನಾನು ಉಳಿಸಿಕೊಳ್ಳುವೆ. ಸೊ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಏನೇ ಇದ್ದರೂ ಕೂಡ ವಿ ಆರ್ ಫ್ಯಾಮಿಲಿ. ಈಗ ನಾವೆಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಸೊ ಎಲ್ಲರೂ ಕೂಡ ಬೆಳೆಯೋಣ, ಎಲ್ಲರೂ ಕೂಡ ಹಾಯಾಗಿರೋಣ. ಇಷ್ಟು ಹೇಳಬಲ್ಲೆ ನಾನು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.